ಕಡಲೆ ಹಿಟ್ಟಿನ ಅದ್ಭುತಗಳು. ಕಡಲೆ ಹಿಟ್ಟು ಕೇವಲ ಬಜ್ಜಿ, ಬೋಂಡ ಹಾಗೂ ಆಹಾರ ಪದಾರ್ಥಗಳ ತಯಾರಿಕೆಗೆ ಮಾತ್ರವಲ್ಲದೆ ಅದರಿಂದ ನಮ್ಮ ಚರ್ಮಕ್ಕೆ ಎಷ್ಟು ಲಾಭಗಳಿವೆ ಎಂದು ಇಲ್ಲಿ ತಿಳಿಯೋಣ. 1. ಕಡಲೆ ಹಿಟ್ಟಿನಿಂದ ಮುಖವನ್ನು ತೊಳೆಯುವುದರಿಂದ ಮುಖದಲ್ಲಿ ಆಕರ್ಷಕವಾದ ಹೊಳಪನ್ನು ಹೊಂದಬಹುದು. 2. ಕಡಲೆ ಹಿಟ್ಟಿನ ಪೇಸ್ಟನ್ನು ತಯಾರಿಸಿಕೊಂಡು ಹಚ್ಚುವುದರಿಂದ ಚರ್ಮದಲ್ಲಿನ ಕೊಳೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕುತ್ತದೆ. 3. ಪ್ರತಿನಿತ್ಯ ಕಡಲೆ ಹಿಟ್ಟನ್ನು ಉಪಯೋಗಿಸುವುದರಿಂದ ತ್ವಚೆಯು ವಿಶೇಷವಾದ ಹೊಳಪನ್ನು ಹೊಂದಿ ಚರ್ಮವು ಮೃದುವಾಗುತ್ತದೆ. 4. ಕಡಲೆ ಹಿಟ್ಟಿನಿಂದ ಬೇಡವಾದ ಕೂದಲನ್ನು, ಗಡ್ಡ, ಕೈಕಾಲು ಮತ್ತು ತ್ವಚೆಯ ಸೂಕ್ಷ್ಮವಾದ ಕೂದಲನ್ನು ಶಾಶ್ವತವಾಗಿ ಹೋಗಲಾಡಿಸುವ ಗುಣವನ್ನು ಹೊಂದಿದೆ. 5. ಚರ್ಮದ ಕಲೆಗಳನ್ನು ಹೋಗಲಾಡಿಸಲು ಕಡಲೆ ಹಿಟ್ಟು ಮತ್ತು ಸೌತೆಕಾಯಿಯ ರಸದ ಪೇಸ್ಟನ್ನು ಹಚ್ಚಿ ಒಣಗಲು ಬಿಡಿ. ಒಣಗಿದ ನಂತರ ಉಗುರು ಬೆಚ್ಚಗಿನ ನೀರಿನಲ್ಲಿ ತೊಳೆಯಿರಿ. 6. ಒಣ ತ್ವಚೆ ಇರುವವರು ಕಡಲೆ ಹಿಟ್ಟು, ಹಾಲು, ಜೇನುತುಪ್ಪ ಹಾಗೂ ಚಿಟಿಕೆ ಅರಿಶಿಣವನ್ನು ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಚಿ 1/4 ಗಂಟೆ ಒಣಗಲು ಬಿಡಿ. ಅದು ಒಣಗಿದ ನಂತರ ತೊಳೆಯಿರಿ. 7. ವಾರಕ್ಕೆ 2 ರಿಂದ 3 ಬಾರಿ ಕಡಲೆ ಹಿಟ್ಟಿನ ಪೇಸ್ಟ್ ಹಚ್ಚುವುದರಿಂದ ಚರ್ಮದ ಮೇಲಿರುವ ಕಪ್ಪು ಚುಕ್ಕೆಗಳು ಹಾಗೂ ಸೂರ್ಯನ ಕಿರಣಗಳಿಂದ ಹಾನಿಗೊಳಗಾದ ಚರ್ಮದ ಸುಕ್ಕುಗಳನ್ನು ಹೋಗಲಾಡಿಸುತ್ತದೆ. 8. ಬಹುತೇಕ ಮಂದಿಗೆ ತುರಿಕೆಯ ಕಿರಿಕಿರಿಯನ್ನು ಅನುಭವಿಸುತ್ತಿರುತ್ತಾರೆ. ಅಂಥವರು ಕಡಲೆ ಹಿಟ್ಟನ್ನು ಬಳಸುವುದರಿಂದ ಚರ್ಮವನ್ನು ಪುನರ್ ಯೌವನಗೊಳಿಸುವುದಲ್ಲದೆ ವಿಶೇಷವಾದ ಕಾಂತಿಯನ್ನು ಒದಗಿಸುತ್ತದೆ. 9. ಮೊಡವೆಗಳ ನಿವಾರಣೆಗೆ ಜೇನುತುಪ್ಪ ಹಾಗೂ ಕಡಲೆ ಹಿಟ್ಟನ್ನು ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಚಿ ಮೊಡವೆಗಳ ಮೇಲೆ ನಿಯಮಿತವಾಗಿ ಈ ಪೇಸ್ಟನ್ನು ಹಚ್ಚುವುದರಿಂದ ಮೊಡವೆಗಳ ಸಮಸ್ಯೆಯು ನಿವಾರಣೆಯಾಗುತ್ತದೆ. 10. ಎಣ್ಣೆಯ ಚರ್ಮದವರು ಕಡಲೆ ಹಿಟ್ಟು ಹಾಗೂ 2 ಹನಿ ರೋಸ್ ವಾಟರನ್ನು ನೀರಿನಲ್ಲಿ ಕಲಸಿ ಮುಖಕ್ಕೆ ಹಾಗೂ ಕುತ್ತಿಗೆಯ ಭಾಗಕ್ಕೆ ಹಚ್ಚಿಕೊಳ್ಳುವುದರಿಂದ ಚರ್ಮದಲ್ಲಿನ ಎಣ್ಣೆಯನ್ನು ಹೀರಿಕೊಳ್ಳುತ್ತದೆ. ಇದು ಒಣಗಿದ ನಂತರ ಬೆಚ್ಚಗಿನ ನೀರಿನಲ್ಲಿ ತೊಳೆಯಿರಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.